ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಡೈಸ್ ಗೇಮಲ್ಲಿ ಆಡ ಇರೋಂಥ ಮತ್ತೊಂದು ಹೊಸ ಗೇಮ್ ಬಗ್ಗೆ ತಿಳಿಸ್ಕೊಡಕ್ಕೆ ಬರ್ತಾಯಿದ್ದೀನಿ. ಹೌದು ಸ್ನೇಹಿತರೆ, ಈಗಾಗಲೇ ಸುಮಾರು ಗೇಮ್ಸು ಬಂದಿದೆ. ಡೈಸ್ ಗೇಮ್ಸಲ್ಲಿ ಎಲ್ಲದ್ರ ಬಗ್ಗೆನೂ ನಾನು ವೀಡಿಯೋ ಮಾಡ್ತಾ ಬಂದಿದ್ದೀನಿ ಲಾಂಚ್ ಆದ ತಕ್ಷಣ. ಅದೇ ರೀತಿ ಇವತ್ತು ಹೊಸ ಗೇಮ್ ಆ್ಯಡ್ ಆಗಿದೆ. ಆ ಗೇಮ್ ಹೆಸರು ಟಗ್ ಆರ್ ರೈಸ್ ಅಂತ. ಟಗ್ ಅಂತಂದರೆ ಕೆಳಗೆ ಎಳೆಯೋದು, ರೈಸ್ ಅಂತಂದರೆ ಮೇಲೆ ಹೇಳೋದು. ಸೊ ಟಗ್ ಆರ್ ರೈಸ್ ಅಂದರೆ ಗೇಮಲ್ಲೇ ಹೆಸರೇ ಹೇಳೋ ಹಾಗೆ ನಾವು ಮೇಲೆ ಏರ್ಬೋದು ಅಥವಾ ನಮ್ಮ ಆಪೋನೆಂಟ್ನ ಕೆಳಗೆ ಎಳಿಬೋದು. ಈ ಎರಡು ಚಾಯ್ಸ್ ಇರುತ್ತೆ ನಮ್ಮ ಹತ್ರ. ಬಟ್ ಅದರಲ್ಲೂ ಕೂಡ ಕೆಲವೊಂದು ಲಾಜಿಕ್ನ ಯೂಸ್ ಮಾಡಬೇಕಾಗುತ್ತೆ ಅಥವಾ ಕೆಲವೊಂದು ಕಂಡೀಷನ್ಸ್ ಇದೆ. ಅದೇನೇನು ಅಂತ ನಾನು ಗೇಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಈ ಟಗ್ ಆರ್ ರೈಸ್ ಗೇಮ್ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತೇ ಇದೆ, ಆನ್ಲೈನ್ ಮಲ್ಟಿಪ್ಲೇಯರು ಈಗ ಡೈಸ್ ಗೇಮ್ಸ್ನ ನೀವು ಆಡಬೇಕು ಅಂತಂದರೆ ಪ್ರೀಮಿಯಮ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಒಂದು ವರ್ಷಕ್ಕೆ ಈಗ $120 ಆಗಿದೆ. ಮೊದಲು 100 ಇತ್ತು, ಈಗ $120 ಆಗಿದೆ. ಆದರೆ ನೀವು ನನ್ನ ಮೂಲಕ ನನಗೆ ನೀವು $100 ಕಳಿಸಿ ಪರ್ಚೇಸ್ ಮಾಡಿದ್ರೆ ನಿಮಗೆ $100 ಸಿಗುತ್ತೆ. ಅದು 12 ಮಂತ್ ಅಲ್ಲ, 13 ಮಂತ್ ಸಿಗುತ್ತೆ. ಸೊ ನಿಮಗೆ $120 12 ಮಂತ್ ಸಿಗೋದು ಲಾಭನಾ ಅಥವಾ $100 13 ಮಂತ್ ಸಿಗೋದು ಲಾಭನಾ ಅನ್ನೋದನ್ನ ಯೋಚನೆ ಮಾಡಿ. ಯಾರಿಗಾದರೂ ಇನ್ನೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಸ್ನೇಹಿತರು ಯಾರು ಪರ್ಚೇಸ್ ಮಾಡಿಲ್ಲ ಅಂತಂದರೆ ಈ ಮಾಹಿತಿನ ಅವ್ರಿಗೆ ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ಹೇಳಿ ಸ್ನೇಹಿತರೆ. ಸೊ ಇದೊಂದು ಮಾಹಿತಿಯಾಗಿತ್ತು. ಈಗ ಗೇಮನ್ನು ಆಡೋಕ್ಕೆ ಶುರು ಮಾಡೋಣ. ಈಗ ಡೈಸ್ ಗೇಮ್ಸ್ ಆ್ಯಪ್ ಒಳಗೆ ಆಗಲೇ ಇದ್ದೀನಿ ನಾನು. ಪ್ಲೇ ಆನ್ಲೈನ್ ಮಲ್ಟಿಪ್ಲೇಯರ್ ಕೊಡ್ತೀನಿ. ಈಗ ಇಲ್ಲಿ ಕ್ರಿಯೇಟ್ ರೂಮ್ ಕೊಡೋಣ. ಇಲ್ಲಿ ನೋಡಿ, ಇಲ್ಲಿ ಗೇಮ್ಸ್ ಇದೆ. ಲೂಡೋ, ಟಗ್ ಆರ್ ರೈಸ್. ಸೊ ಇದೆ ಹೊಸ ಗೇಮು. ಮಿಕ್ಕಿದೆಲ್ಲ ಹಳೇದು ನಿಮ್ಗೆ ಗೊತ್ತಿದೆ. ಬಿಸ್ನೆಸ್ ಮ್ಯಾನು, ಫಿಲ್ ದ ಬಾಕ್ಸು, ಇದೆಲ್ಲ ಗೊತ್ತಿದೆ. ಈಗ ಟಗ್ ಆರ್ ರೈಸ್ ಸೆಲೆಕ್ಟ್ ಮಾಡೋಣ. ಟಗ್ ಆರ್ ರೈಸ್ ಸೆಲೆಕ್ಟ್ ಮಾಡಿ ಜಾಯಿಂಟ್ ಟೈಪು ಓಪನ್ ಇದೆ. ಇದನ್ನು ವಿಯಾ ಲಿಂಕ್ ಮಾಡೋಣ. ಯಾಕಂದ್ರೆ ನಮ್ಮ ಅಡ್ಮಿನ್ಸ್ ಯಾರು ಜಾಯ್ನ್ ಆಗ್ತಾರೋ ಅವ್ರ ಜೊತೆ ಆಡೋದು. ಓಕೆ, ವಿಯಾ ಲಿಂಕ್ ಮಾಡೀನಿ. ಕ್ರಿಯೇಟ್ ರೂಮ್ ಕೊಡ್ತಾ ಇದ್ದೀನಿ. ಇಲ್ಲಿ ಬೋರ್ಡ್ ಸೆಲೆಕ್ಟ್ ಮಾಡೋ ಆಪ್ಷನ್ ಇಲ್ಲ ಸ್ನೇಹಿತರೆ, ಯಾಕೆಂದರೆ ಇರೋದು ಒಂದೇ ಒಂದು ಮೋಡ್ ಇದು. ಬೇರೆದ್ರಲ್ಲೆಲ್ಲ ಸೆಲೆಕ್ಟ್ ಬೋರ್ಡ್ ಟೈಪ್ ಅಂತ ಬರ್ತೈತಿ. ಇಲ್ಲಿ ಬೋರ್ಡ್ ಯಾವುದೂ ಇಲ್ಲ, ಒಂದೇ ಒಂದು ಇರೋದು. ಹಾಗಾಗಿ ಆ ಆಪ್ಷನ್ ಇಲ್ಲ. ಇಲ್ಲಿ ಕ್ರಿಯೇಟ್ ಮಾಡೋಣ. ಓಕೆ, ನಾನು ಆನ್ಲೈನಲ್ಲಿ ಇದ್ದೀನಿ. ನಮ್ಮ ಅಡ್ಮಿನ್ ಪ್ಯಾನಲ್ಲಿ ಶೇರ್ ಮಾಡೋಣ. ಓಕೆ, ಅಡ್ಮಿನ್ ಪ್ಯಾನಲಲ್ಲಿ ಹಾಕೋಣ. ಸರ್ಚ್ ಮಾಡೋಣ. ಹಾಂ ಫ್ರೆಂಡ್ಸ್, ಈಗ ಯಾರಾದರೂ ನಮ್ಮ ಸ್ನೇಹಿತರು ಜಾಯ್ನ್ ಆಗೋಷ್ಟರಲ್ಲಿ ಈ ಗೇಮ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಥಿಯರಿಟಿಕಲಿ. ಒಂದೇನಪ್ಪ ಅಂತಂದರೆ, ಈ ಗೇಮ್ನ ನಾವು ಆಡಬೇಕಾದ್ರೆ ನಾನು ಹೇಳಿದೆ ಆಪೋನೆಂಟ್ನ ಕೆಳಗೆ ಎಳಿಬೋದು ಅಂತ. ಇದರಲ್ಲಿ 9 ಚೆಕ್ ಪಾಯಿಂಟ್ ಇರುತ್ತೆ ಸ್ನೇಹಿತರೆ. ಅದು ಎಲ್ಲೆಲ್ಲಿ ಅಂತಂದರೆ 11, 21, 31, 41, 51, 61, 71, 81, 91 ಇಷ್ಟರಲ್ಲಿ ಚೆಕ್ ಪಾಯಿಂಟ್ಸ್ ಇರುತ್ತೆ. ನಾವು ಆ ಚೆಕ್ ಪಾಯಿಂಟಿಂದ ಕೆಳಗೆ ಎಳೆಯೋಕ್ಕಾಗಲ್ಲ ಅವ್ರನ್ನ. ಓಕೆ, ಫಾರ್ ಎಕ್ಸಾಂಪಲ್ಲು ನಾನು 5ಅಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ಳಿ, ನಮ್ಮ ಆಪೋನೆಂಟು 14ಅಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅಂದರೆ ಅವರು ಒಂದು ಚೆಕ್ ಪಾಯಿಂಟ್ನ ದಾಟಿದ್ದಾರೆ. 11 ಫಸ್ಟ್ ಚೆಕ್ ಪಾಯಿಂಟ್ ಏನಿದೆ ಅದನ್ನ ದಾಟ್ಕೊಂಡು ಹೋಗಿದ್ದಾರೆ. ಆವಾಗ ನನಗೆ 4 ಬರುತ್ತೆ ಅಂತ ಅಂದ್ಕೊಳ್ಳಿ. 4 ಬಂದಾಗ ಅವ್ರನ್ನ ನಾನು 14ಇಂದ 10ಗೆ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ, ಯಾಕೆಂದರೆ 11 ಚೆಕ್ ಪಾಯಿಂಟ್ ಇರೋದ್ರಿಂದ. ಆ ಟೈಮಲ್ಲಿ ಆಟೋಮೆಟಿಕಲಿ ನಾನು 4 ಬಂದರೆ ನಾನು ರೈಸ್ ಮಾಡ್ತೀನಿ ಮೇಲೆ, ಅಂದರೆ ಆಟೋಮೆಟಿಕ್ ನಾನೇ ರೈಸ್ ಆಗ್ತೀನಿ. ಅವಾಗ ಕೆಳಗೆ ಅವ್ರನ್ನ ಪುಲ್ ಮಾಡೋಂಥ ಟಗ್ ಮಾಡೋಂಥ ಅವಕಾಶನೇ ಸಿಗಲ್ಲ ನಮಗೆ. ಸೊ ಡೈರೆಕ್ಟ್ಲಿ 14ಇಂದ ಎಲ್ಲಿಗೆ ಹೋಗ್ತೀನಿ, ಸೀದಾ 5ಇಂದ 9 ಹೋಗ್ತೀನಿ ನಾನು. ಅವ್ರನ್ನ 14ಇಂದ 10ಗೆ ತರೋಕ್ಕಾಗಲ್ಲ ನಾನು. ಸೊ ಅದು ನಮಗೆ ಟಗ್ ಮಾಡೋಂಥ ಆಪ್ಷನ್ನು ಏನಾದ್ರು ಅವೈಲಬಲ್ ಇದ್ದರೆ ಮಾತ್ರ ನಮಗೆ ಟಗ್ ಮಾಡೋಂಥ ಪಾಪಪ್ ಬರುತ್ತೆ, ಟಗ್ ಮಾಡ್ತೀರಾ ರೈಸ್ ಮಾಡ್ತೀರಾ ಅಂತ. ಇಲ್ಲ ಅಂತಂದರೆ ಬರಲ್ಲ. ಓಕೆ, ಸೊ ನಾನು ಆಡ್ತಾ ಹೋದಾಗ ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ಪ್ರಾಕ್ಟಿಕಲಿ ಆಡಿದಾಗ. ಈಗ ಕಾವ್ಯ ಅವ್ರು ಬಂದಿದ್ದಾರೆ, ಅವ್ರನ್ನ ರೂಮ್ ಆ್ಯಡ್ ಮಾಡೋಣ. ಹೋಮ್ ಬಿ ಆ್ಯಡ್ ಮಾಡೋಣ. ಸೊ ಇಲ್ಲಿ ಯಾವುದೇ ಲಾಜಿಕ್ ಇಲ್ಲ ಸ್ನೇಹಿತರೆ. ಅಂದರೆ ನಾವು ಲೂಡೋಲ್ ಆದರೆ ಎ ಮತ್ತು ಸಿ ಆ್ಯಡ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಇಲ್ಲ, ಆ ಥರ ಏನಿಲ್ಲ. ಅದು ಲೂಡೋಲ್ ಮಾತ್ರ ಇರೋದು. ಇನ್ನು ಬೇರೆ ಎಲ್ಲ ಗೇಮಲ್ಲೂ ಕೂಡ ಯಾರು ಯಾವ ರೂಮಲ್ಲಿ ಬೇಕಾದ್ರೂ ಇರ್ಬೋದು. ಅಂದರೆ ಯಾರು ಎ ಬಿ ಸಿ ಡಿ ಇದರಲ್ಲಿ ಗ್ಯಾಪ್ ಇರಬೇಕು ಅಂತ ಏನಿಲ್ಲ. ಸೊ ಇದು ಟೋಟಲಿ ನಂಬರ್ ಮೇಲೆ ವರ್ಕ್ ಆಗೋದ್ರಿಂದ
ನೋಡೋಣ. ಸೊ ಅದು ಬಿಟ್ಟರೆ 100ಗೆ ಯಾರು ಫಸ್ಟು ರೀಚ್ ಆಗ್ತಾರೋ ಅವರು ಈ ಗೇಮನ್ನು ಗೆದ್ದಂಗೆ. ಓಕೆ, ನಮ್ಮ ಟಾರ್ಗೆಟ್ ಏನು 100ಗೆ ರೀಚ್ ಆಗೋಂಥದ್ದು, ಆಮೇಲೆ ಆಪೋನೆಂಟ್ನ 100ಗೆ ಬಿಡದೇ ಇರೋವಂಥದ್ದು. ಸೊ ಇದು ಆ್ಯಕ್ಚುಲ್ ಮಜಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಾವು 90ಸ್ಗೆ ಇಬ್ಬರು ರೀಚ್ ಆದಮೇಲೆ ಅಲ್ಲಿ ಭಾಳ ಒಂದು ಥ್ರಿಲ್ ಇರುತ್ತೆ ಗೇಮಲ್ಲಿ. ಸೊ ನೋಡೋಣ ಸ್ನೇಹಿತರೆ, ಈಗ ಆಫ್ಲೈನ್ ಇದ್ದಾರೆ. ಆನ್ಲೈನ್ ಬಂದ ತಕ್ಷಣ ಗೇಮನ್ನು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಗೇಮನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ ಗೇಮ್ ಕೊಡ್ತಾ ಇದ್ದೀನಿ. ಓಕೆ, ಈಗ ಫಸ್ಟು ನಾನು ಹೇಳಿರೋದ್ರಿಂದ ನಾನೇ ರೋಲ್ ಮಾಡಬೇಕು. ಫಸ್ಟ್ ಟೈಮು ಒಂದು ನಿಮಿಷ ರೋಲ್ ಡೈಸ್ ಮಾಡಿ. ಓಕೆ, 1 to 6 ಫಸ್ಟು 1 ಇರ್ತೀವಿ ಇಬ್ಬರು ಕೂಡ. 1 ಕೆಳಗೆ ನಾವು ಟಗ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ 1 to 6ಗೆ ನಾನು ಆಟೋಮೆಟಿಕಲಿ ಮೂವ್ ಆಗಿದ್ದೀನಿ. ಈಗ ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಓಕೆ, ಹೌದು ಆಟೋಮೆಟಿಕಲಿ ಹಾಂ ಅವರಿಗೆ ಆ್ಯಕ್ಚುಲಿ ಈಗ 2 ಆಪ್ಷನ್ ಇತ್ತು. ಈಗ ಅವರು ನನ್ನ 6 to 2ಗೆ ಟಗ್ ಮಾಡ್ಬೋದಾಗಿತ್ತು, ಅಥವಾ ಅವರು 1 to 5ಗೆ ರೈಸ್ ಮಾಡ್ಬೋದಾಗಿತ್ತು. ಸೊ ಅವರು ನನ್ನ ಟಗ್ ಮಾಡಲಿಲ್ಲ, ರೈಸ್ ಮಾಡಿದ್ರು. ಓಕೆ, ಸೊ ನೆಕ್ಸ್ಟ್ ಈಗ ಓಕೆ 3 ಬಂದಿದೆ. ರೈಸ್ ಮಾಡೋಣ 9ಗೆ. ಈಗಲೇ ಟಗ್ ಮಾಡೋದು ಒಂದು ಚೆಕ್ ಪಾಯಿಂಟ್ ದಾಟೋಣ. 2 ಬಂದಿದೆ. ನೋಡೋಣ ಅವರು ನನ್ನ 7ಗೆ ಟಗ್ ಮಾಡ್ಬೋದು ಈಗ 9 to 7ಗೆ. ಹಾಂ ನೋಡಿ ಅವರು ನನ್ನ ಈಗ ಟಗ್ ಮಾಡಿದ್ರು 9 to 7ಗೆ. ನಾನು 9 ಹೋಯ್ದು ವಾಪಸ್ 7ಗೆ ಬಂದೆ. ಅವರು 5 ಇದ್ದಾರೆ. ಈಗ ಹಾಂ ನೋಡಿ ಒಂದು ಚೆಕ್ ಪಾಯಿಂಟ್ ದಾಟಿದೆ. ಸೊ ಚೆಕ್ ಪಾಯಿಂಟ್ ದಾಟ್ದಾಗೆಲ್ಲ ನಿಮ್ಮೊಂದು ಈ ಸೇಫ್ ಝೋನ್ ಹೋದಾಗ ಸೌಂಡ್ ಬರುತ್ತಲ್ಲ, ಈಗ ಕೇಳಿಸ್ಕೊಂಡಿರ್ಬೋದು ನೀವು ಸೌಂಡು, ಆ ರೀತಿ ಸೌಂಡ್ ಬರುತ್ತೆ. ಈಗ ನಾನು ಆಟೋಮೆಟಿಕಲಿ ಮುಂದಕ್ಕೆ ಹೋದೆ, ಅಂದರೆ ನನಗೆ ಪಾಪಪ್ ಬರಲಿಲ್ಲ ಟಗ್ ಮಾಡ್ತೀರಾ ರೈಸ್ ಮಾಡ್ತೀರಾ ಅಂತ. ಅದು ಯಾಕೆ ಅಂದರೆ ಅವ್ರು 5 ಇದ್ದಾರಲ್ಲ, ನಾನು 5 ಅವ್ರನ್ನ 6 ನಂಬರ್ ಕೆಳಗೆ ಟಗ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಬರೀ 4 ಬಂದಿದ್ದರೆ 1ವರೆಗೂ ಟಗ್ ಮಾಡ್ಬೋದಾಗಿತ್ತು ಅಷ್ಟೇ. ನಾನು 5 ಅಥವಾ 6 ಬಂದರೆ ಆಟೋಮೆಟಿಕಲಿ ನಾನು ರೈಸ್ ಆಗ್ತೀನಿ. ಸೊ ಈಗ ರೈಸ್ ಆಗಿದ್ದೀನಿ, 13ಗೆ ಬಂದಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಲ ರೋಲ್ ಡೈಸ್ ನಮಗೆ ಇರುತ್ತೆ. ಯಾಕೆಂದರೆ 6 ಬಂದ ತಕ್ಷಣ ಇಲ್ಲೂ ಕೂಡ ನಮಗೆ ಇನ್ನೊಂದು ಸಲ ಡೈಸ್ ರೋಲ್ ಮಾಡೋಂಥ ಆಪ್ಷನ್ ಸಿಗುತ್ತೆ. ಎಷ್ಟೇ ಸಲ 6 ಬರ್ತಾಯಿದ್ರು ಮತ್ತೆ ನಾವು ರೋಲ್ ಮಾಡ್ತಾ ಇರ್ಬೋದು. ಅಂದರೆ ಫಸ್ಟ್ ಮೂವ್ಮೆಂಟ್ ಆಗುತ್ತೆ, ಆಮೇಲೆ ರೋಲ್ ಡೈಸ್ ಆಪ್ಷನ್ ಸಿಗುತ್ತೆ. ಓಕೆ, 18 ನೋಡೋಣ ಈಗ. ಮೋಸ್ಟ್ ಪ್ರಾಬಬ್ಲಿ ನನ್ನ ಟಗ್ ಮಾಡ್ಬೋದು ಅಂತ ಅನ್ಕೊಂಡು ಇಲ್ಲ, ರೈಸ್ ಮಾಡಿದ್ರು. ಈಗ ಸ್ನೇಹಿತರೆ ನಾನು 18 ಇದ್ದೀನಲ್ವ, 3 ಬಿದ್ದಿದೆ. ಸೊ ಸೆಕೆಂಡ್ ಚೆಕ್ ಪಾಯಿಂಟ್ ಎಲ್ಲಿದೆ? 21 ಇದೆ. ನಾನು ಹೇಳಿದೆ ನಿಮಗೆ 11, 21, 31, 41 ಇದೆ ಥರ 91 ಇದೆ ಅಂತ. ಸೊ ಈಗ ನಾನು ಅವ್ರನ್ನ ಟಗ್ ಮಾಡಿ ನನ್ನ ಒಂದು ಮೂಮೆಂಟ್ನ ವೇಸ್ಟ್ ಮಾಡೋದು ಬೇಡ. 18 to 21ಗೆ ಸೆಕೆಂಡ್ ಚೆಕ್ ಪಾಯಿಂಟ್ನ ದಾಟೋಣ. ಇಲ್ಲಿ ಚೆಕ್ ಪಾಯಿಂಟ್ ದಾಟೋದು ಭಾಳ ಇಂಪಾರ್ಟೆಂಟು. ನೋಡಿ ಚೆಕ್ ಪಾಯಿಂಟ್ 2 ಅಂತಲೂ ಇಲ್ಲಿ ಹೇಳ್ತಾ ಇದೆ. ಸೇಫ್ ಝೋನ್ ಅವೈಲಬಲ್ ಅಂತ ಹೇಳುತ್ತಲ್ಲ ಲೂಡೋಲ್ಲಿ, ಅದೇ ಥರ. ಈಗ ರೈಸ್ ಮಾಡೋಣ, ಸೌಂಡ್ ಕೇಳಿಸ್ಕೊಳ್ಳಿ. ಓಕೆ, ಚೆಕ್ ಪಾಯಿಂಟ್ ಮೇಲೆ ಇದ್ದೀನಿ. ಈಗ ಇಲ್ಲಿಂದ ಕೆಳಗೆ ಅವ್ರು ರೈಸ್ ಮಾಡಿದ್ದಾರೆ. ಓಕೆ, 10 ರೈಸ್ ಆಗಿದ್ದಾರೆ. ನಾನು 21 ಸೆಕೆಂಡ್ ಚೆಕ್ ಪಾಯಿಂಟಲ್ಲಿ ಇದ್ದೀನಿ. ಅವ್ರು ಇನ್ನೂ 1 ಚೆಕ್ ಪಾಯಿಂಟು ದಾಟಿಲ್ಲ. ಸೊ ಈಗ ನಾನು 21 to 27 ರೈಸ್ ಆಗ್ತೀನಿ. ಯಾಕೆ ಅಂದರೆ 27 ಹೋದ್ಮೇಲೆ ನನಗೆ ಮೋಸ್ಟ್ಲಿ 4 ಅಥವಾ 5 ಬಂದರೆ ನಾನು ಥರ್ಡ್ ಚೆಕ್ ಪಾಯಿಂಟ್ ಕೂಡ ಕ್ಲಿಯರ್ ಆಗುತ್ತೆ. ಅದಕ್ಕೆ ಓಕೆ, ಓಕೆ 6 ಬಂದಿದ್ರಿಂದ ಮತ್ತೆ ರೋಲ್ ಡೈಸ್ ನನಗೆ ಬಂತು. 4, 5 ಬರಲಿ, 4, 5 ಅಥವಾ 6. 4 ಬಂತು ಕರೆಕ್ಟಾಗಿ. ಓಕೆ, ಚೆಕ್ ಪಾಯಿಂಟ್ 3 ಕ್ಲಿಯರ್ ಆಗುತ್ತೆ. ಓಕೆ, KSB star got 1. KSB star risen from 10 to 11. Gatak Singh star S turn. ಓಕೆ, Roll with dice. ಅವ್ರಿಗೆ ಒಂದು ಫಸ್ಟ್ ಚೆಕ್ ಪಾಯಿಂಟ್ನ ಈಗ ಕ್ಲಿಯರ್ ಮಾಡಿದ್ದಾರೆ. You got 5. Gatak Singh star risen from 31 to 36. ಓಕೆ, 36 KSB star S turn. ಯಾಕಂದರೆ ನಾನು ಟಗ್ ಮಾಡೋಕ್ಕಾಗಲ್ಲ 11 ಕೆಳಗೆ ಅವ್ರನ್ನ, ಹಂಗಾಗಿ 36ಗೆ ಬಂದಿದ್ದೀನಿ. KSB star got 5.
ಹಾಂ ನನ್ನ 36ಇಂದ 31 ಟಗ್ ಮಾಡ್ಬೋದು ಅಥವಾ KSB ರೈಸ್ star ಮಾಡ್ಬೋದು. risen from 11 to 16. ಓಕೆ Gatak Singh star S turn. 16 Roll with ಬಂದಿದೆ. dice. You got 3. Select a piece. Gatak Singh stars at 36, rise to 39. ನಾನು ಈಗ ರೈಸ್ ಮಾಡ್ತೀನಿ. Gatak Singh star risen from 36 to 39. KSB star S turn. ನಾನು ಹೆಂಗೋ ಮುಂದೆ ಇರೋದ್ರಿಂದ ಮುಂದೆ ಹೋಗೋಣ ಅಂತ. KSB star got 1. ಇವಾಗಲೇ ಟಗ್ ಮಾಡಿ ಏನು ಪ್ರಯೋಜನ ಇಲ್ಲ ನನಗೆ. ನಾನು ಮುಂದೆ ಆಲ್ರೆಡಿ KSB star ಇರೋದ್ರಿಂದ risen from 16 to 17. Gatak Singh star S turn. ಮುಂದೆನೇ ಹೋಗೋಣ. Roll with dice. You got 6. Select a piece to move. Gatak Singh stars at 39. Rise to 45. Checkpoint 4. ಓಕೆ ಚೆಕ್ ಪಾಯಿಂಟ್ 4 ಕ್ಲಿಯರ್ ಆಗುತ್ತೆ ಈಗ. ನೋಡಿ ಸ್ನೇಹಿತರೆ, ಇದು ಕೂಡ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸುಮಾರು 6 ಬಿತ್ತು, ಅವ್ರು ಇನ್ನೂ ಒಂದು 6 ಬಿದ್ದಿಲ್ಲ. ಹಂಗಾಗಿ Gatak Singh star risen from 39 to 45. ನನ್ನ ಅಡ್ವಾಂಟೇಜ್ ಸಿಗ್ತಾ ಇದೆ. Roll with dice. ಇನ್ನೊಂದು ಟೈಮ್ ರೋಲ್ ಡೈಸ್ ಮಾಡಿ 5 You got 6 five. ಬೀಳಿ. ಓ Select a 5 piece to ಇತ್ತು. move. Gatak Singh stars at 45. Rise to 50. 50 ಹೋಗ್ಬೋದು ಅಥವಾ KSB stars at 17 to 12. 17ಇಂದ 12ಗೆ ಟಗ್ ಮಾಡ್ಬೋದು. ಟಗ್ ಮಾಡೋದು ಬೇಡ. Gatak Singh stars at 45. Rise to 50. ನಾನು ಆಲ್ರೆಡಿ ಅಡ್ವಾಂಟೇಜಲ್ಲಿ Gatak Singh star ಇರೋದ್ರಿಂದ risen from 45 to 50. KSB star S ಅವ್ರನ್ನ turn. ಟಗ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಚೆಕ್ 5 ಕ್ಲಿಯರ್ KSB ಆಗುತ್ತೆ. star got 6. ಹಾಂ ಈಗ ಫಸ್ಟ್ 6 ಬಿತ್ತು ಅವರಿಗೆ. ಚೆಕ್ ಪಾಯಿಂಟ್ 2 ಕ್ಲಿಯರ್ ಆಗುತ್ತೆ ಅವ್ರದ್ದು. 17ಅಲ್ಲಿ KSB ಇರೋಲ್ಲ. star risen from 17 to 23. KSB star got 2. 2 ಬಿತ್ತು. ಈಗ ರೈಸ್ ಮಾಡ್ತಾರಾ? KSB star tugged Gatak Singh star from 50 to 48. ಓಕೆ Gatak Singh star S turn. 48ಗೆ ಟಗ್ Roll the ಮಾಡಿದ್ದಾರೆ. ನನಗೆ ಯಾವಾಗಲೇ ಚೆಕ್ ಪಾಯಿಂಟ್ ಕ್ಲಿಯರ್ ಮಾಡೋದಕ್ಕೆ 1 ಸಾಕಾಗಿತ್ತು. ಈಗ ಮಿನಿಮಮ್ 3 ಬೇಕು. ನೋಡೋಣ 3 4 ಏನಾದ್ರು ಬೀಳುತ್ತಾ? You got 1. Select a piece to move. ಟಗ್ ಮಾಡಿರಲಿಲ್ಲ ಅಂದರೆ ನಂದು ಕ್ಲಿಯರ್ Gatak Singh ಆಗುತ್ತೆ. stars at 48. Rise to 49. KSB stars at 23 to 22. ಬೇಡ, Gatak Singh stars ರೈಸ್ at ಮಾಡೋಣ. 48. Gatak Singh star risen from 48 to 49. KSB star S turn. KSB star got 1. ಓಕೆ KSB star tugged Gatak Singh star from 49 to 48. Gatak Singh star S turn. Roll with dice. Roll a dice. ಮತ್ತೆ ಒಂದು ಮುಂದೆ ಹೋಗಿದ್ದೆ, ಒಂದು ಹಿಂದೆ You ತಂದಿದ್ದೆ. got 5. ಹಾಂ Gatak Singh star risen from 48 to 53. ಹಾಂ KSB star S turn. ಪಾಯಿಂಟ್ 5 ಕ್ಲಿಯರ್ ಆಯ್ತು ಈಗ. KSB star got 5. KSB star risen from 23 to 28. 28 Gatak ಹೋಗಿದೆ. Singh star S turn. Roll with dice. ಹಾಂ ಅಂತ ಈಗ You got 3. ಟಗ್ Select a ಮಾಡೋದೇ piece to ಇಲ್ಲ. move. Gatak Singh stars at 53. Rise to 56. KSB stars at 28 to 25. Gatak Singh stars at 50. Gatak ರೈಸೇ Singh star ಮಾಡ್ಕೊಂಡು risen ಹೋಗ್ತೀನಿ from ನಾನು. 53 to ಏನಾಗುತ್ತೆ 56. ಟಗ್ ಮಾಡಲ್ಲ. KSB star S turn. KSB star got 3. ಹೇಗಿದ್ರು ಮುಂದೆ ಇದ್ದೀನಿ, ಮುಂದೆನೇ ಹೋಗೋಣ ಅಂತ ನಾನು. ಆದರೆ ಅವರು ಟಗ್ ಮಾಡಿ ಸ್ವಲ್ಪ ಹಿಂದಕ್ಕೆ ತರ್ತಾ ಇರ್ತಾರೆ ಮೋಸ್ಟ್ಲಿ. ನೋಡೋಣ 3 ಬಿದ್ದಿದೆ, ರೈಸ್ ಮಾಡ್ತಾರೆ. KSB star risen from 28 to 31. ಹಾಂ Gatak Singh star S turn. ನೋಡಿ ಅವರು Roll with dice. 28ಅಲ್ಲಿ ಇದ್ರಿಂದ ಚೆಕ್ ಪಾಯಿಂಟ್ 3 ಕ್ಲಿಯರ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಚೆಕ್ ಪಾಯಿಂಟ್ ಕ್ಲಿಯರ್ ಮಾಡಿದ್ರು, ನಾನು ಟಗ್ ಮಾಡಲಿಲ್ಲ. You got 4. Gatak Singh star risen from 56 to 60. ಓಕೆ 60 KSB ಬಂದಿದ್ದೀನಿ. star S turn. ಇನ್ನೊಂದು ಬಿದ್ದರೆ ನನಗೆ ಚೆಕ್ ಪಾಯಿಂಟ್ ಕ್ಲಿಯರ್ ಆಗುತ್ತೆ. ಆದರೆ KSB star got 6. ಹಾಂ ಸದ್ಯ ಅವ್ರು ನನ್ನ ಈಗ ಟಗ್ ಮಾಡಲ್ಲ, ಯಾಕಂದರೆ ಅವರು ಮುಂದಕ್ಕೆ ಹೋಗ್ಬೋದು. 31ಇಂದ 37ಗೆ ಹೋಗ್ಬೋದು ಅನ್ಸುತ್ತೆ. KSB star risen from 31 to 37. 4 ಬೀಳಬಾರ್ದು. 2 3 KSB star got 6. ಅಯ್ಯೋ ಡಬಲ್ 6 ಬಿತ್ತು. ನೋಡಿ ಈ ಥರ ಲಕ್ ಒಂದೊಂದ್ಸಲ KSB ಕೈ star ಹಿಡಿದ್ರೆ risen from 37 to 43. ನೋಡಿ ಆಲ್ರೆಡಿ ಚೆಕ್ ಪಾಯಿಂಟ್ 4 ಕ್ಲಿಯರ್ ಆಯಿತು ಅದು. KSB star got 2. ಓ ಹತ್ರ ಬರ್ತಾಯಿದ್ದಾರೆ. ಈಗ ನಾನು ಟಗ್ ಮಾಡಬೇಕಾದ ಪರಿಸ್ಥಿತಿ KSB star ಬರ್ತಾ ಇದೆ. risen from 43 to 45. Gatak Singh star S turn. KSB star offline. You got 3. Select a piece to move. Gatak Singh stars at 60. Rise to KSB star 63. Checkpoint online. 6. ಓಕೆ ಚೆಕ್ ಪಾಯಿಂಟ್ 6 ಕ್ಲಿಯರ್ ಮಾಡೋಣ. Gatak Singh star risen from 60 to 63. KSB star S turn. 90s ಹತ್ರ ಬಂದಾಗ ಒಳ್ಳೆ ಥ್ರಿಲ್ ಇರುತ್ತೆ. KSB star got 4. KSB star risen from 45 to 49. Gatak Singh star S turn. Roll with dice. You got 5. Select a piece. Gatak Singh stars at 63. Rise to 68. 68 ರೈಸ್ ಮಾಡೋಣ. Gatak Singh star risen from 63 to 68. KSB star S turn. KSB star got 1. KSB star risen from 49 to 50. Gatak Singh star S turn. Roll the dice. You got 3. Select a piece. Gatak Singh stars at 68. Rise to 71. Checkpoint 7. ಹಾಂ ಚೆಕ್ ಪಾಯಿಂಟ್ 7 ಕ್ಲಿಯರ್ ಆಗ್ತಾ ಇದೆ ಇಲ್ಲಿ. Gatak Singh star risen from 68 to 71. KSB star S turn. KSB star got 1. KSB star risen from 50 to 51. Gatak Singh star S turn. Roll the dice. ಚೆಕ್ ಪಾಯಿಂಟ್ 5 ಕ್ಲಿಯರ್ ಆಗಿದೆ, ನನ್ನ ಚೆಕ್ ಪಾಯಿಂಟ್ 7 ಕ್ಲಿಯರ್ ಆಗಿದೆ. You got 6. Gatak Singh star risen from 71 to 77. ಓಕೆ Roll the dice. 4 ಅಥವಾ 5 6 3 ಬೇಡ. You got 4. ಹಾಂ ವೆರಿ Gatak ಗುಡ್. Singh star risen from 77 to 81. ಹಾಂ KSB star S turn. ಚೆಕ್ ಪಾಯಿಂಟ್ 8 ಕ್ಲಿಯರ್ ಆಗಿದೆ ಇಲ್ಲಿ. KSB star got 3. KSB star risen from 51 to 54. Gatak Singh star S turn. You got 5. Gatak Singh star risen from 81 to 86. ಹಾಂ KSB star S turn. KSB star got 5.
KSB star tug Gatak Singh star from 86 to 81. ಓಕೆ Gatak Singh star S turn. ವಾಪಸ್ Roll the dice. 81ಗೆ ಟಗ್ ಮಾಡ್ಯಾರ. You got 2. Select a piece to move. Gatak Singh stars at 81 rise to KSB stars at 54 touch to 52. ಹಾಂ Gatak Singh stars at 81 rise to ಏನು 83. ಮಾಡೋದು? KSB stars at 54 touch to ಟಗ್ ಮಾಡೋಣ. Gatak Singh star tug KSB star from 54 to 52. KSB star S turn. ಬರೀ 2 ಬಿತ್ತಿತ್ತು ಹಂಗಾಗಿ. KSB star got 5. KSB star risen from 52 to 57. Gatak Singh star S turn. Roll the dice. You got 2. Select a piece. Gatak Singh stars at 81 rise to 83. KSB stars at 57 touch to 55. 55 ಟಗ್ Gatak ಮಾಡೋಣ. Singh star tug KSB star from 57 to 55. KSB star S turn. KSB star got 5. KSB star risen from 55 to 60. Gatak Singh star S turn. Roll the dice. ಈಗ ನಾನು ಟಗ್ ಮಾಡಿರಲಿಲ್ಲ ಅಂದರೆ ಈಗಲೇ ಚೆಕ್ ಪಾಯಿಂಟ್ 6 ಕ್ಲಿಯರ್ ಆಗ್ಬಿಡ್ತಾ ಇತ್ತು. You got 1. Select a piece to move. Gatak Singh stars at 81 rise to 8. KSB stars at 60 touch to 59. ಈಗ Gatak Singh stars at 81 rise to 82. ಏನು ಮಾಡೋದು? ಸುಮ್ಮನೆ ಒಂದೇ ಒಂದು ಟಗ್ ಮಾಡಿ ವೇಸ್ಟು, ಆಮೇಲೆ 3 4 ಬಂದು ಹೆಂಗಿದ್ರು ಕ್ಲಿಯರ್ ಆಗಿ ಆಗುತ್ತೆ ಚೆಕ್ Available. ಪಾಯಿಂಟು. Gatak Singh stars at 81 rise to 82. Gatak Singh star risen from 81 to 82. 82 ರೈಸ್ ಮಾಡೋಣ. KSB star S turn. ನೆಕ್ಸ್ಟ್ ಅವರು ಚೆಕ್ ಪಾಯಿಂಟ್ ಕ್ಲಿಯರ್ ಮಾಡ್ತಾರೆ, ಹಾಗಾಗಿ ಟಗ್ ಮಾಡಲ್ಲ ಅನ್ನಕ್ಕೆ. KSB star got 5. KSB star risen from 60 to 65. ಓಕೆ Gatak Singh star S turn. Roll the dice. You got 6. Gatak Singh star risen from 82 to 88. ಓಕೆ Roll the dice. You got 1. Select a piece to Okay. move. Gatak Singh stars at 88 rise to 89. KSB stars at 65 touch to 64. Gatak Singh stars at 88 rise to Gatak Singh star risen from 88 to 89. 89 KSB star S turn. ಆಗಿನಿ. KSB star got 6. 6 ಈಗ ಪಕ್ಕ ಚೆಕ್ ಪಾಯಿಂಟ್ 7 ಕ್ಲಿಯರ್ ಆಗುತ್ತೆ. KSB star risen from 65 to 71. ಓಕೆ KSB star got 1. 71 KSB star tug Gatak Singh star from 89 to 88. ಓಕೆ Gatak Singh star S turn. 3 Roll the dice. ಅಥವಾ 4 ಬೀಳಿ. You got 3. ಹಾಂ ಓಕೆ Gatak Singh star risen from 88 to 91. ಓಕೆ KSB star S turn. ಲಾಸ್ಟ್ ಚೆಕ್ ಪಾಯಿಂಟ್ ಕೂಡ ಕ್ಲಿಯರ್ ಆಗಿದೆ, ನಂದು 9ನೇ ಚೆಕ್ ಪಾಯಿಂಟ್ 91. KSB star got 5. KSB star risen from 71 to 76. Gatak Singh star S ಈಗ turn. ಇರೋದು Roll the ಅಸಲಿ dice. ಆಟ. You got 5. select a piece to move. Gatak Singh stars at 91 rise to KSB stars at 76 touch to 71. ಹಾಂ ತಗೊಳ್ರಿ ಒಂದು ಕೆಲಸ ಮಾಡೋಣ, ಟಗ್ ಮಾಡೋಣ. Gatak Singh star tug KSB star from 76 to 71. KSB star S turn. KSB star got 3. KSB star risen from 71 to 74. Gatak Singh star S turn. Roll. You got 5. Gatak Singh star risen from 91 to 96. ಓಕೆ 96 KSB star S turn. 96 ವರೆಗೆ ಬಂದೆ. KSB star got 5. ನನ್ನ ಟಗ್ ಮಾಡ್ತಾರ, ರೈಸ್ ಮಾಡ್ಬೋದು ನಾನು. KSB star tug Gatak Singh star from 96 to 91. Gatak Singh star S turn. Roll the dice. You got 5. Gatak Singh star risen from 91 to 96. 91 KSB star S turn. 96 ಹೋಗ್ತಾ ಇದ್ದೀನಿ, ಮತ್ತೆ ಟಗ್ ಮಾಡೋ 91 ಬಂದೆ, ಮತ್ತೆ 96 ಹೋದೆ. KSB star got 4. ಓಕೆ ಮತ್ತೆ ಟಗ್ ಮಾಡ್ಬೋದಾ? KSB star tug Gatak Singh star from 96 to 92. ಹಾಂ Gatak Singh star S turn. ಒಂದು 6 Roll the 1 2 dice. ಬೀಳ್ಬೇಕು ನನಗೀಗ. You got 5. Gatak Singh star risen from 92 to 97. ಹಾಂ ಈ KSB 97 star S ಬಂದೆ. turn. KSB star got 6. 6 ಬಂದು ಮುಂದಕ್ಕೆ ಹೋಗಿ ಬರ್ತಾರೆ ಅವರು. KSB star risen from 74 to 80. ಹಾಂ ಈಗ 8ನೇ ಒಂದು ಚೆಕ್ ಪಾಯಿಂಟ್ ಕ್ಲಿಯರ್ ಆಗಿದೆ. KSB star got 2. KSB star risen from 80 to 82. ಓಕೆ Gatak Singh star S turn. ಕ್ಲಿಯರ್ ಆಗಿದೆ. Roll the dice. You got 3. ಹಾಂ Gatak Singh star successfully escorted. Match completed. ಹಾಂ ನೋಡಿ ಸ್ನೇಹಿತರೆ, ಇಲ್ಲಿಗೆ ಮ್ಯಾಚು ಕಂಪ್ಲೀಟ್ ಆಗಿದೆ. 97ಇಂದ 100ಗೆ KSB star quit the game. ನಾನು ಕರೆಕ್ಟಾಗಿ 3 ಬೇಕಾಯಿತು, ಕರೆಕ್ಟಾಗಿ 3 ಬಿತ್ತು. ಸೊ ಇಲ್ಲಿಗೆ 100ಗೆ ನಾನು ಎಸ್ಕಾರ್ಟ್ ಸಕ್ಸಸ್ಫುಲಿ ಅಂತ ಹೇಳ್ತು, ಗೇಮ್ ಕಂಪ್ಲೀಟ್ ಕೂಡ ಆಯಿತು. Back to home. ನೋಡಿ ಇಲ್ಲಿ Dice games. Winners list. Rank 1. Gatak Singh star. Rank 2. KSB star. KM Labs. ಸೊ ಈ ರೀತಿ ಮ್ಯಾಚನ್ನು ಗೆದ್ದೀನಿ. ಹೀಗೆ ನೀವು ಕೂಡ ಆಡ್ಬೋದು. 4 ಜನ ಆಡುವಾಗ ಇನ್ನೂ ಭಾಳ ಮಜಾ ಇರುತ್ತೆ. ಯಾರನ್ನ ಕೆಳಗೆ ಟಗ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂಥರ ಕಾಲು ಎಳೆಯೋ ಆಟ ಇದು. ಇಲ್ಲ ನೀವು ಮೇಲೆ ಬನ್ನಿ ಅಥವಾ ಮೇಲೆ ಹೋಗ್ತಾ ಇರೋದು ಕಾಲು ಎಳೆದು ಕೆಳಗೆ ಎಳೀರಿ, ಇದೇ ಈ ಗೇಮ್ನ ಒಂದು ಸಾರಾಂಶ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.